ಬಿ ಕೆ ಹರಿಪ್ರಸಾದರ ಹೇಳಿಕೆ ಕಾಂಗ್ರೆಸ್ನವ್ರಿಗೆ ಒಂದು ರೀತಿ ಸರ್ಪ್ರೈಸ್. ಅದು ಬಿ ಕೆ ಹರಿಪ್ರಸಾದ್ ಮಧ್ಯದಲ್ಲೇ ಹೇಳ್ತಾರೆ ಇದು ಪಕ್ಷದ ಸ್ಟ್ಯಾಂಡ್ ಅಲ್ಲ ಅಂತ. ಯಾವುದಕ್ಕೆ? ರಾಮ ಜನ್ಮಭೂಮಿಯ ಲೋಕಾರ್ಪಣೆ ಕಾರ್ಯಕ್ರಮ, ರಾಮ ಮಂದಿರದ ಲೋಕಾರ್ಪಣೆ ಕಾರ್ಯಕ್ರಮ ರಾಜಕೀಯ ಅನ್ನೋದು ಪಕ್ಷದ ಅಭಿಪ್ರಾಯ ಅಲ್ಲ, ನನ್ನ ಅಭಿಪ್ರಾಯ ಅಂತ. ಗೋಧ್ರಾ ಮಾದರಿಯ ಘಟನೆ ನಡೀಬಹುದು ಅನ್ನೋದು ಕೂಡ ಅವ್ರದ್ದೇ ಅಭಿಪ್ರಾಯ. ಮುಖ್ಯಮಂತ್ರಿಗಳನ್ನು ಕೇಳಿದ್ರೆ, ಮೊದಲೇ ಮುಖ್ಯಮಂತ್ರಿಗಳಿಗೂ ಬಿ ಕೆ ಹರಿಪ್ರಸಾದ್ ಆಗ ಬರೋದಿಲ್ಲ. ಅವ್ರನ್ನ ಕೇಳಿದ್ರೆ ಊಹಾಪೋಹದ ಹೇಳಿಕೆಗಳಿಗೆಲ್ಲ ನಾನು ಉತ್ತರ ಕೊಡೋದಿಲ್ಲ ಅಂದರು. ಊಹಾಪೋಹದ ಹೇಳಿಕೆ, ಉತ್ತರ ಕೊಡೋದು ಮುಖ್ಯ ಅಲ್ಲ ಮುಖ್ಯಮಂತ್ರಿಗಳೇ. ಬಿ ಕೆ ಹರಿಪ್ರಸಾದರ ಹೇಳಿಕೆಯ ಆಧಾರದ ಮೇಲೆ ಅದು ಏನು ಷಡ್ಯಂತ್ರ ನಡೀತಾ ಇದೆ ಅನ್ನೋದನ್ನು ಕಂಡು ಹಿಡಿದು ಷಡ್ಯಂತ್ರಗಾರರನ್ನು ಬಂಧಿಸಿ ಒಂದು ಸಂಭವನೀಯ ಭಯೋತ್ಪಾದಕ ಕೃತ್ಯವನ್ನು ತಪ್ಪಿಸುವುದು ಮುಖ್ಯ. ಉತ್ತರ ಬಿಡಿ, ಅವೆಲ್ಲ ಪೊಲಿಟಿಕಲಿ ನೀವೊಂದು ಹೇಳ್ತೀರಿ, ಬಿ ಜೆ ಪಿಯವರು ಒಂದು ಹೇಳ್ತಾರೆ. ಜನಸಾಮಾನ್ಯರ ದೃಷ್ಟಿಯಲ್ಲಿ ಹೇಳಬೇಕು ಅಂದರೆ ಮೊದಲು ಆ ಭಯೋತ್ಪಾದಕ ಕೃತ್ಯವನ್ನು ತಪ್ಪಿಸಬೇಕು ಅಂದ್ರೇನು, ಆ ಮಾಹಿತಿ ಬಿ ಕೆ ಹರಿಪ್ರಸಾದರಿಂದ ತನಿಖಾ ಸಂಸ್ಥೆಗಳು ತಗೋಬೇಕು. ಅದು ಫಸ್ಟ್ ಆಗಬೇಕಾಗಿರುವ ಕೆಲಸ. ಊಹಾಪೋಹದ ಹೇಳಿಕೆಗಳಿಗೆ ನಾನು ಉತ್ತರ ಕೊಡೋದಿಲ್ಲ ಅಂದರು. ಯತೀಂದ್ರ ಅವರು ಹೇಳ್ತಾರೆ, ಮುಖ್ಯಮಂತ್ರಿಗಳ ಮಗ, ಚುನಾವಣೆ ಹತ್ತಿರ ಬಂದಾಗ ಬಿ ಜೆ ಪಿಗರು ಗಿಮಿಕ್ ಮಾಡ್ತಾರೆ. ಕಳೆದ ಸಲ ಚುನಾವಣೆ ಸಂದರ್ಭದಲ್ಲಿ ಪುಲ್ವಾಮಾ ಮಾಡಿದ್ರು. 2014ಕ್ಕೂ ಮುಂಚೆನೇ ಗೋಧ್ರಾ ಹತ್ಯಾಕಾಂಡ ಮಾಡಿ ರಾಜಕೀಯ ಲಾಭ ಪಡ್ಕೊಂಡು ಅಧಿಕಾರಕ್ಕೆ ಬಂದರು. ಬಿ ಜೆ ಪಿ ಅಧಿಕಾರಕ್ಕೆ ಯಾವ ಮಟ್ಟಕ್ಕೂ ಇಳಿಯಲು ರೆಡಿ. ಯತೀಂದ್ರ ಅವರು ಅಂದರೆ ಪುಲ್ವಾಮಾ ಮಾಡಿಸಿದ್ದು ಬಿ ಜೆ ಪಿಯವರೇ ಅಂತ ಹೇಳಿದ್ರು, ಗೋಧ್ರಾ ಹತ್ಯಾಕಾಂಡ ಮಾಡಿಸಿದ್ದು ಬಿ ಜೆ ಪಿಯವರೇ ಅಂತ ಹೇಳಿದ್ರು ಯತೀಂದ್ರ. ಬೇಸಿಕಲಿ ತಾತ್ಪರ್ಯ ಅದೇ. ಡಿ ಕೆ ಶಿವಕುಮಾರ್ ಹೇಳ್ತಾರೆ, ರಾಜ್ಯದಲ್ಲಿ ಯಾವುದಕ್ಕೂ ಅವಕಾಶ ಕೊಡೋದಿಲ್ಲ, ರಾಜ್ಯದ ಗೌರವ ಉಳಿಸೋದಕ್ಕೆ ಏನೇನು ಮಾಡಬೇಕೋ ಮಾಡ್ತೀವಿ, ಯಾವುದೇ ಕುತಂತ್ರಕ್ಕೆ ಅವಕಾಶ ಕೊಡಲ್ಲ. ಬಿ ಕೆ ಹರಿಪ್ರಸಾದ್ಗೆ ಯಾವ ಮಾಹಿತಿ ಇದೆಯೋ ಗೊತ್ತಿಲ್ಲ ಅಂದರು. ಎಂ ಬಿ ಪಾಟೀಲರು, ಗೋಧ್ರಾ ಆಗಲಿ ಮತ್ತೊಂದಾಗಲಿ ನಾವು ಆಗೋದಕ್ಕೆ ಬಿಡೋದಿಲ್ಲ, ಕೇಂದ್ರ ರೈಲ್ವೆ ಇಲಾಖೆ ಸಹಾಯ ತೆಗೆದುಕೊಳ್ತೀವಿ. ಕರಸೇವಕರಲ್ಲಿ ಎಲ್ಲ ಧರ್ಮ ಎಲ್ಲ ಪಕ್ಷದವರು ಇದ್ದಾರೆ. ಸಿ ಎಂ, ಸಚಿವರು, ಶಾಸಕರು ಇದಕ್ಕೆ ಆಸ್ಪದ ಕೊಡೋದಿಲ್ಲ, ನಮಗೆ ರಾಮನೂ ಬೇಕು ಅಲ್ಲಾನೂ ಬೇಕು. ಬಿ ಕೆ ಹರಿಪ್ರಸಾದ್ ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ಅಂದರು. ಕೇಳಿಸ್ಕೊಳ್ಳಿ. ಯಾರು ಅನುಮಾನಗಳು ತಾನೆ ಸರ್? ಬಿ ಕೆ ಅನುಮಾನಗಳಿಗೆಲ್ಲ ಉತ್ತರ ಕೊಡಲ್ಲ ಸರ್. ಬಿ ಕೆ ಹರಿಪ್ರಸಾದ್ ಹೇಳಿರೋದು ಅನುಮಾನಗಳಿಗೆ ಉತ್ತರ ಕೊಟ್ಟರೆ ಪ್ರಯೋಜನ ಇಲ್ಲ. ಊಹೆಗಳಿಗೆ, ಅನುಮಾನಗಳಿಗೆ ಇಲ್ಲ. ಬಿಜೆಪಿಯವರು ಪ್ರತಿ ಸರಿ ಚುನಾವಣೆ ಹತ್ರ ಬಂದಾಗಲೂ ಏನಾದರೂ ಒಂದು ಗಿಮಿಕ್ ಮಾಡ್ತಾರೆ. ಕಳೆದ ಬಾರಿ ಚುನಾವಣೆಯಲ್ಲಿ ಪುಲ್ವಾಮಾ ಮಾಡಿದರು. 2014ಕ್ಕಿಂತ ಮುಂಚೆ ಅವಾಗ ಗೋಧ್ರಾ ಹತ್ಯಾಕಾಂಡ ಮಾಡಿ ಅದನ್ನೇ 2014 ತನಕ ಅದ್ರ ಲಾಭ ಪಡ್ಕೊಂಡು, ರಾಜಕೀಯ ಲಾಭ ಪಡ್ಕೊಂಡು ಅಧಿಕಾರಕ್ಕೆ ಬಂದಿದ್ದಾರೆ. ಸೊ ಪ್ರತಿ ಸಲ ಬಂದಾಗಲೂ ಕೂಡ ಅವ್ರು ಯಾವುದೇ ಒಂದು ಮಟ್ಟಕ್ಕೆ ಕೆಳಮಟ್ಟಕ್ಕೆ ಇಳಿಯೋದಕ್ಕೂ ಹೇಸೋದಿಲ್ಲ. ಸೊ ಪ್ರತಿ ಬಾರಿ ಅದನ್ನು ಮಾಡಿರೋದು ನೋಡಿ ಬಿ ಕೆ ಹರಿಪ್ರಸಾದ್ ಅವರು ಹಾಗೆ ಹೇಳಿರ್ಬೋದು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದಕ್ಕೂ ಅವಕಾಶ ನಾವು ಕೊಡೋದಿಲ್ಲ. ಕರ್ನಾಟಕ ರಾಜ್ಯದ ಗೌರವವನ್ನು ಉಳಿಸಲಿಕ್ಕೆ ಏನೆಲ್ಲ ಬೇಕೋ ನಾವು ಮಾಡ್ತೀವಿ. ಯಾರೇ ಕುತಂತ್ರ ನಡೆದರೂ ಕೂಡ ನಾವು ಅವಕಾಶ ಕೊಡೋದಿಲ್ಲ. ಹರಿಪ್ರಸಾದ್ ಅವ್ರಿಗೇನು ಮಾಹಿತಿ ಇದೆಯೋ ನಾವು ತಿಳಿತೇವೆ. ನಮ್ಮ ಜನರನ್ನು ರಕ್ಷಣೆ ಮಾಡಲಿಕ್ಕೆ, ಇಲ್ಲಿ ಶಾಂತಿಯನ್ನು ಕಾಪಾಡಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕೋ ಸರ್ಕಾರ ಮಾಡ್ತದೆ. ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಗೃಹ ಸಚಿವರು, ನಾವು ಇಲ್ಲಿ ಯಾವುದೇ ಗೋಧ್ರಾ ಹತ್ಯಾಕಾಂಡ ಆಗಲಿ ಮತ್ತೊಂದಾಗಲಿಕ್ಕೆ ನಾವು ಆಸ್ಪದ ಕೊಡೋದಿಲ್ಲ. ಹರಿಪ್ರಸಾದ್ ಅವರು ಹೇಳಿಕೆ ಏನು ಕೊಟ್ಟಿದ್ದಾರೆ ನನಗೆ ಮಾಹಿತಿ ಇಲ್ಲ. ಇಲ್ಲಿ ಎಲ್ಲ ಧರ್ಮ, ಎಲ್ಲ ಜಾತಿಯವ್ರನ್ನೂ, ರಾಮನೂ ಬೇಕು, ಶಿವನೂ ಬೇಕು, ಅಲ್ಲಾನೂ ಬೇಕು, ಎಲ್ಲರೂ ಬೇಕು ನಮಗೆ. ಕೇಂದ್ರ ರೈಲ್ವೇಸು ಕೇಂದ್ರ ಸರ್ಕಾರದ ಮೊದಲು ರೈಲ್ವೆ ಪೊಲೀಸ್ ಆಗಲಿ, ಕೇಂದ್ರ ಸರ್ಕಾರದ್ದು ಕೂಡ ಗೊತ್ತು ಸಹಾಯವನ್ನು ತೆಗೆದುಕೋತದೆ. ಇಲ್ಲಿ ಯಾವುದು ಗೋಧ್ರಾ ಆಗಲಿ ಮತ್ತೊಂದಾಗಲಿ ಆಗಲಿಕ್ಕೆ ಅವಕಾಶ ಇಲ್ಲ, ಆಗೋದಿಲ್ಲ. ರಾಮನ ಬಗ್ಗೆ ಏನು ಕರಸೇವಕರಿದ್ದಾರೆ, ಅದಕ್ಕೆ ಎಲ್ಲ ಜಾತಿಯವರು ಇದ್ದಾರೆ, ಎಲ್ಲ ಧರ್ಮದವರು ಇದ್ದಾರೆ, ಎಲ್ಲ ಪಕ್ಷದವರು ಕೂಡ ಇದ್ದಾರೆ. ಇದೊಂದು ಹೇಳಿಕೆ ಬಂತಲ್ಲ, ಪುಲ್ವಾಮಾ ಮಾಡಿಸಿದ್ರು ಬಿ ಜೆ ಪಿಯವರು, ಗೋಧ್ರಾ ಹತ್ಯಾಕಾಂಡ ಬಿ ಜೆ ಪಿಯವರು ಮಾಡಿಸಿದ್ರು. ಕಾಸ್ ಆ್ಯಂಡ್ ಎಫೆಕ್ಟ್ ಅಂತ ಎರಡು ಬರ್ತವೆ. ಕಾಸ್ ಆ್ಯಂಡ್ ಎಫೆಕ್ಟ್. ಗೋಧ್ರಾ ವಾಸ್ ಅ ಕಾಸ್, ಗೋಧ್ರೋತ್ತರ ಹತ್ಯಾಕಾಂಡ ವಾಸ್ ಅನ್ ಎಫೆಕ್ಟ್. ಗೋಧ್ರೋತ್ತರ ಹತ್ಯಾಕಾಂಡದಲ್ಲಿ ಬಿ ಜೆ ಪಿಯವರ ಕೈವಾಡ, ನರೇಂದ್ರ ಮೋದಿಯವರ ನಿಷ್ಕ್ರಿಯತೆ, ಆಗಿನ ರಾಜ್ಯ ಸರ್ಕಾರದ ಇನ್ವಾಲ್ವ್ಮೆಂಟು, ಎವ್ರಿಥಿಂಗ್ ಈಸ್ ಡಿಬೇಟೇಬಲ್, ಇಟ್ ಈಸ್ ಡಿಬೇಟೆಡ್. ಅರ್ಥ ಮಾಡ್ಕೊಳ್ಳಿ, ಅದನ್ನು ವ್ಯತ್ಯಾಸನ ಅರ್ಥ ಮಾಡ್ಕೋಬೇಕು. ಎವ್ರಿಥಿಂಗ್ ಈಸ್ ಡಿಬೇಟೇಬಲ್ ಆ್ಯಂಡ್ ಡಿಬೇಟೆಡ್.
ಆದರೆ ಗೋಧ್ರಾ ಹತ್ಯಾಕಾಂಡನೇ ಬಿ ಜೆ ಪಿಯವರು ಮಾಡಿಸಿದ್ರು ಅನ್ನೋದಿದೆಯಲ್ಲ, ಅದನ್ನು ಹೈಟ್ ಆಫ್ ನಾನ್ಸೆನ್ಸ್ ಅನ್ನಬೇಕು. ಹೈಟ್ ಆಫ್ ನಾನ್ಸೆನ್ಸ್. 1984ರಲ್ಲಿ ಇಂದಿರಾ ಗಾಂಧಿಯವರ ಕೊಲೆ ಆಯಿತು. ಅವರ ಅಂಗರಕ್ಷಕರೇ ಕೊಂದುಬಿಟ್ರು. ದಟ್ ವಾಸ್ ಅ ಕಾಸ್. ಅದಾದ ನಂತರ ದೆಹಲಿಯಲ್ಲಿ ಸಿಖ್ಖರ ಮಾರಣ ಹೋಮ ನಡೆಯಿತು. ದಟ್ ವಾಸ್ ಅನ್ ಎಫೆಕ್ಟ್. ಎಫೆಕ್ಟ್ನಲ್ಲಿ ಕಾಂಗ್ರೆಸ್ನವರ ಕೈವಾಡ ಡಿಬೇಟೆಬಲ್, ಡಿಬೇಟೆಡ್ ಈಗಲೂ ನಡೆಯುತ್ತೆ. ಜಗದೀಶ್ ಟೈಟ್ಲರ್ ಮುಖ್ಯ ಕಾನ್ಸ್ಪಿರೇಟರು ಸಿಖ್ ಹತ್ಯಾಕಾಂಡದಲ್ಲಿ ಅಂತ ಈಗಲೂ ನಡೆಯುತ್ತೆ ಚರ್ಚೆ. ಇಂದಿರಾ ಗಾಂಧೀಸ್ ಅಸಾಸಿನೇಷನ್ ವಾಸ್ ಅ ಕಾಸ್. ಸಿಖ್ ಮ್ಯಾಸಕರ್ ವಾಸ್ ಅ ಎಫೆಕ್ಟ್. ಹಂಗಂತ ನೋಡಿ, 1984 ಇಂದಿರಾ ಗಾಂಧಿಯವರ ಕಗ್ಗೊಲೆ, ಅದಾದ ನಂತರ ಸಿಖ್ ಹತ್ಯಾಕಾಂಡ, ಅದಾದ ನಂತರದ ಲೋಕಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಇತಿಹಾಸದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ತು. ಈಗ ಬಿ ಜೆ ಪಿಯವರು ಅಬ್ ಕಿ ಬಾರ್ 400 ಪಾರ್ ಅಂತಿದ್ದಾರೆ. ಈ ಸಲದ ಚುನಾವಣೆಯಲ್ಲಿ ಘೋಷವಾಕ್ಯ, ಈ ಸಲ 400 ಕ್ರಾಸ್ ಮಾಡಬೇಕು ಅಂತ. ಆ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ 400 ಕ್ರಾಸ್ ಮಾಡ್ತು, 414 ಸ್ಥಾನಗಳನ್ನು ಪಡೆಯಿತು. ಇಂದಿರಾ ಗಾಂಧಿಯವರ ಹತ್ಯೆ ಆಯಿತು, ಅದರ ನಂತರ ಸಿಖ್ ಹತ್ಯಾಕಾಂಡ ನಡೆಯಿತು, 414 ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ತು. ಇಂದಿರಾ ಗಾಂಧಿಯವರ ಹತ್ಯೆಯ ನಂತರ ನಡೆದಂಥ ಸಿಖ್ ಹತ್ಯಾಕಾಂಡದಲ್ಲಿ ಕಾಂಗ್ರೆಸ್ನ ಪಾತ್ರ ಏನಿತ್ತು? ಪ್ರಧಾನಮಂತ್ರಿಯಾಗಿದ್ದ ರಾಜೀವ್ ಗಾಂಧಿಯವರು ದೊಡ್ಡ ಮರ ಬಿದ್ದರೆ ಭೂಮಿ ಅಲ್ಲಾಡುತ್ತೆ ಅಂತ ಹೇಳಿದ್ದರ ಇಫೆಕ್ಟ್ ಏನಿತ್ತು? ಅದೆಲ್ಲವೂ ಡಿಬೇಟೆಬಲ್, ಡಿಬೇಟೆಡ್, ತನಿಖೆಯಾಗಬೇಕು, ಎವ್ರಿಥಿಂಗ್. ಯಾರು ಬಂದು ನೆಕ್ಸ್ಟ್ ಚುನಾವಣೆ ಗೆಲ್ಲೋದಕ್ಕೆ ಅಂತಲೇ ಇಂದಿರಾ ಗಾಂಧಿನ ಮರ್ಡರ್ ಮಾಡಿಸಿದ್ರು ಅಂದರೆ, ಕಾಂಗ್ರೆಸ್ನವರೇ ಮರ್ಡರ್ ಮಾಡಿಸಿದ್ರು ಇಂದಿರಾ ಗಾಂಧಿನ ಮುಂದಿನ ಚುನಾವಣೆ ಗೆಲ್ಲೋದಕ್ಕೆ ಅಂದರೆ, ಟ್ರೀಟ್ಮೆಂಟ್ ತಗೊಳಪ್ಪ ಹಾಸ್ಪಿಟ್ಲಿಗೆ ಹೋಗಿ ಅನ್ಬೇಕು. ಆ ಹೇಳಿಕೆ ಕೊಟ್ಟವರು ಬಿ ಜೆ ಪಿ ಅವರು, RSS ಯಾರೇ ಆಗಿರಲಿ, ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳಿ ಅನ್ಬೇಕು. ಕಾಸ್ ಆ್ಯಂಡ್ ಎಫೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಸಿಖ್ ಹತ್ಯಾಕಾಂಡದಲ್ಲಿ ಕಾಂಗ್ರೆಸ್ನ ಪಾತ್ರ ಅದು ಚರ್ಚೆಯಾಗಿದೆ, ತನಿಖೆಗಳಾಗಲಿಲ್ಲ, ಆ ಮಾತು ಬೇರೆ, ಚರ್ಚೆಯಾಗಿದೆ. ಅದನ್ನು ನೀವು ಆರಂಭದಿಂದಲೂ ತಗೊಂಬರ್ಬೋದು. 75 ವರ್ಷ ಆಗಿದೆ ರೀ ದೇಶಕ್ಕೆ ಸ್ವಾತಂತ್ರ್ಯ ಬಂದು. ಅನೇಕ ಪಕ್ಷಗಳು ಆಳಿದ್ದಾವೆ, ಮೈತ್ರಿಕೂಟಗಳು ಆಳಿದ್ದಾವೆ. ಯಾವ ಪಕ್ಷ, ಯಾವ ಮೈತ್ರಿಕೂಟವು ರಾಜಕೀಯ ಲಾಭಕ್ಕಾಗಿ ತನ್ನದೇ ಜನರ ರಕ್ತ ಹರಿಸಿಲ್ಲ. ಯಾವ ರಾಜಕೀಯ ಪಕ್ಷ, ಯಾವ ಮೈತ್ರಿಕೂಟವೂ ಹರಿಸಿಲ್ಲ ಅದನ್ನು. 1947 ದೇಶ ವಿಭಜನೆ ವಾಸ್ ಅ ಕಾಸ್. 15 ಲಕ್ಷ ಜನರ ಮಾರಣ ಹೋಮ ವಾಸ್ ಅನ್ ಎಫೆಕ್ಟ್. ದೇಶ ವಿಭಜನೆ ಯಾರ್ಯಾರ ಅಧಿಕಾರದ ಹಕ್ಕಾಯಿತು ಅದು ಇತಿಹಾಸದ ವಿಷಯ. 15 ಲಕ್ಷ ಜನರ ಮಾರಣ ಹೋಮವನ್ನು ನೆಹರು ಗಾಂಧಿ ಮಾಡಿಸಿದ್ರು ಅಂತ ಹೇಳಿದ್ರೆ, 1962 ಭಾರತದ ಮೇಲೆ ಚೀನಾ ದಂಡೆತ್ಕೊಂಡು ಬಂತು. ಭಾರತ ಹೀನಾಯವಾಗಿ ಸೋಲ್ತು. ಸಾವಿರಾರು ಸ್ಕ್ವೇರ್ ಕಿಲೋಮೀಟರ್ ಜಾಗವನ್ನು ಚೀನಾಕ್ಕೆ ಕಳ್ಕಣ್ತು. ನಮ್ಮ ಯೋಧರ ಬಲಿದಾನ ಮಾಡಿದ್ರು. ನೆಹರು ಪ್ರಧಾನಮಂತ್ರಿ ಆಗಿದ್ದಾಗ ಬ್ರಿಗೇಡಿಯರ್ ಜಾನ್ ಪಿ ದಳ್ವಿ ಪುಸ್ತಕ ಬರೀತಾರೆ, ಒಂದು ಹಿಮಾಲಯನ್ ಬ್ಲಂಡರ್ ಅಂತ. ಎಷ್ಟೆಲ್ಲ ಮುನ್ನೆಚ್ಚರಿಕೆಗಳು ಬಂದವು ಚೀನಾ ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ ಅಂತ. ಹೆಂಗೆ ನೆಹರು ನೆಗ್ಲೆಕ್ಟ್ ಮಾಡಿದ್ರು ಅದನ್ನು ಅಂತ. ದಟ್ ಈಸ್ ಡಿಸ್ಕಸ್ಡ್, ಡಿಬೇಟೆಡ್. ಆದರೆ ರಾಜಕೀಯ ಲಾಭಕ್ಕೋಸ್ಕರ ಚೀನಾದ ಜೊತೆ ಕೈ ಜೋಡಿಸ್ಕೊಂಡು ನೆಹರು ಅಟ್ಯಾಕ್ ಮಾಡಿಸ್ಕೊಂಡ್ರು ನಮ್ಮ ಮೇಲೆ ಅಂದರೆ, ಟ್ರೀಟ್ಮೆಂಟ್ ತಗೊಂಡು ಬಾ ಅನ್ಬೇಕು. ಅರ್ಥ ಆಯ್ತಾ ವ್ಯತ್ಯಾಸ ನಾನು ಹೇಳ್ತಾ ಇರೋದು? ಟ್ರೀಟ್ಮೆಂಟ್ ತಗೊಂಡು ಬಾ ಅನ್ಬೇಕು. ಚೀನಾದ ದಾಳಿ ಭಾರತದ ಕೈಯಲ್ಲಿರಲಿಲ್ಲ, ಆದರೆ ಅದನ್ನು ಸಮರ್ಥವಾಗಿ ಎದುರಿಸಬಹುದಾಗಿತ್ತು. ಅದರಲ್ಲಿ ಆಗಿನ ಸರ್ಕಾರ ಅಧ್ವಾನಗಳನ್ನು ಮಾಡ್ತು, ಎಡವಟ್ಟುಗಳನ್ನು ಮಾಡ್ತು. ಆ ವಿಷಯ ಚರ್ಚೆ ಆಗುತ್ತೆ. 1969 ಇಂದಿರಾ ಗಾಂಧಿ ಪಾಪ್ಯುಲಾರಿಟಿ ಪಾತಾಳಕ್ಕೆ ಕುಸಿದೋಗಿತ್ತು. ರಾಜಕೀಯ ಪಾಪ್ಯುಲಾರಿಟಿ ಪಾತಾಳಕ್ಕೆ ಕುಸಿದೋಗಿತ್ತು ರೀ ಇಂದಿರಾ ಗಾಂಧಿ ಅವ್ರದ್ದು. ಪಕ್ಷ ಒಡೆದು 2 ಹೋಳಾಗಿತ್ತು. ಕಮ್ಯುನಿಸ್ಟ್ ಪಕ್ಷದ ಬೆಂಬಲದೊಂದಿಗೆ ಅಧಿಕಾರದಲ್ಲಿದ್ದರು. 1969 ನಾನು ಹೇಳೋದು. 70ರಲ್ಲಿ ಬಾಂಗ್ಲಾದೇಶ್ ಬಾರ್ಡರ್ನಲ್ಲಿ ಗಲಾಟೆ ಶುರುವಾಯಿತು. ಈಗಿನ ಬಾಂಗ್ಲಾದೇಶ, ಆವಾಗಿನ ಈಸ್ಟ್ ಪಾಕಿಸ್ತಾನ. ಮುಜೀಬುರ್ ರೆಹಮಾನ್
ಎಲೆಕ್ಷನ್ನಲ್ಲಿ ಆಯ್ಕೆಯಾಗಿದ್ದು, ಆ ಕಡೆ ಈಗಿನ ಪಾಕಿಸ್ತಾನದವರು ಅಧಿಕಾರಕ್ಕೆ ಬರೋದಕ್ಕೆ ಬಿಡದೇ ಇದ್ದದ್ದು ಜೋರು ಗಲಾಟೆ ಶುರುವಾಯಿತು. ಮುಕ್ತಿ ಬಾಹಿನಿಗೆ ಬೆಂಬಲಿಸುವ ನಿರ್ಧಾರ ಮಾಡಿದ್ರು. 1971 ಯುದ್ಧ ನಡೆಯಿತು. ಬಾಂಗ್ಲಾದೇಶ್ ಪ್ರತ್ಯೇಕ ರಾಷ್ಟ್ರ ಆಯಿತು ಬಾಂಗ್ಲಾದೇಶ. ಮುಂದಿನ ಚುನಾವಣೆ ಇಂದಿರಾ ಗಾಂಧಿ ಗೆದ್ದರು. ರಾಜಕೀಯ ಲಾಭಕ್ಕಾಗಿ ಇಂದಿರಾ ಗಾಂಧಿ ಆ ಯುದ್ಧ ಮಾಡಿಸಿದ್ರು ಅಂತ ಹೇಳೋಕ್ಕಾಗತ್ತಾ? ರಾಜಕೀಯ ಲಾಭಕ್ಕಾಗಿ ಆ ಯುದ್ಧ ಮಾಡಿಸಿದ್ರು ಇಂದಿರಾ ಗಾಂಧಿ ಅಂತ. 2008 ಮುಂಬೈ ಮೇಲೆ ಭಯೋತ್ಪಾದಕ ದಾಳಿ, 26/11 ನವೆಂಬರ್ 26ನೇ ತಾರೀಕು. 10 ಜನ ಭಯೋತ್ಪಾದಕರು ಜಯನಗರದಿಂದ JP ನಗರಕ್ಕೆ ಬಂದಂಗೆ ಕರಾಚಿಯಿಂದ ಮುಂಬೈಗೆ ಬಂದುಬಿಟ್ರು. 167 ಜನರ ಮಾರಣ ಹೋಮ ನಡೀತು. ಮುಂಬೈ ವಾಸ್ ಅಟ್ ಸೀಜ್. ಅದಾದ ಮೇಲೆ ಉತ್ತರ ಕೊಡಬೇಕು ನಾವು ಪಾಕಿಸ್ತಾನಕ್ಕೆ. ಭಯೋತ್ಪಾದಕರ ಲಾಂಚ್ ಪ್ಯಾಡ್ಗಳು ಅಲ್ಲಿದ್ದಾವೆ, ಅವುಗಳ ಸಂಪೂರ್ಣ ಮಾಹಿತಿ ನಮಗಿದೆ, ಹೋಗಿ ದಾಳಿ ಮಾಡೋಣ ಅಂತ ಇಂಡಿಯನ್ ಏರ್ಫೋರ್ಸ್ ಪ್ರಪೋಸಲ್ ಕೊಟ್ಟಾಗಲೂ ಕೂಡ ಆಗಿನ ಪ್ರಧಾನಿ ಮನಮೋಹನ್ ಸಿಂಗ್ ಅದಕ್ಕೆ ಓಕೆ ಕೊಡಲಿಲ್ಲ. ಅನೇಕರು ಪುಸ್ತಕಗಳನ್ನು ಬರೆದಿದ್ದಾರೆ. ಮುಂದಿನ ಚುನಾವಣೆಯನ್ನು ಕಾಂಗ್ರೆಸ್ ಗೆಲ್ತು, UPA ಗೆಲ್ತು. ಮತ್ತೊಂದು ಸಲ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆದರು. ಚುನಾವಣೆಗಳನ್ನು ಗೆಲ್ಲುವುದಕ್ಕಾಗಿ ಮುಂಬೈ ಮೇಲೆ ದಾಳಿ ಮಾಡಿಸ್ಕೊಂಡ್ರು ಅಂತ ಹೇಳಿದ್ರೆ ಸೇಮ್ ಥಿಂಗ್, ಟ್ರೀಟ್ಮೆಂಟ್ ತಗೊಂಬನ್ನಿ ಅಂತ. ಆದರೆ ಮುಂಬೈ ದಾಳಿಯ ಸಂದರ್ಭದಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಯಿತಾ? ಯಾಕೆ ನಮಗೊಂದು ಮುನ್ನೆಚ್ಚರಿಕೆ ತೆಗೆದುಕೊಳ್ಳೋದಕ್ಕಾಗಲಿಲ್ಲ? ಎವ್ರಿಥಿಂಗ್ ಈಸ್ ಡಿಸ್ಕಸ್, ಡಿಬೇಟೆಡ್. ಅದು ಆಗಬೇಕು, ಆಗ್ತಾನೇ ಇರಬೇಕು. ಇತಿಹಾಸದಲ್ಲಿ ಪಾಠ ಕಲಿತ್ರೆ ಇತಿಹಾಸ ಮರುಕಳಿಸೋದಿಲ್ಲ. ಕೆಟ್ಟ ಘಟನೆಗಳು, ದುರ್ಘಟನೆಗಳ ಮರುಕಳಿಸೋದಿಲ್ಲ. 26/11 ಟೆರರ್ ಅಟ್ಯಾಕ್ನಲ್ಲಿ ಸರ್ಕಾರ ಎಲ್ಲಿ ವಿಫಲವಾಯಿತು ಅದನ್ನು ತಡೆಯುವಲ್ಲಿ, ಇಂಟೆಲಿಜೆನ್ಸ್ ಫೇಲ್ಯೂರ್ ಎಲ್ಲಾಯಿತು, ಸಿಸ್ಟಮೆಟಿಕಲ್ ಚೇಂಜಸ್ ಎಲ್ಲೆಲ್ಲಿ ಬರಬೇಕು, ಎವ್ರಿಥಿಂಗ್ ಈಸ್ ಡಿಬೇಟಬಲ್. ಆದರೆ ಆಗಿನ ಸರ್ಕಾರ, ಆಗಿನ ಆಡಳಿತ ಪಕ್ಷ ಚುನಾವಣೆಯನ್ನು ಗೆಲ್ಲೋದಕ್ಕೋಸ್ಕರ ದಾಳಿ ಮಾಡಿಸ್ಕೊಂಡ್ತು ಅಂತ ಹೇಳಿದ್ರೆ ಅದನ್ನು ನಾನ್ಸೆನ್ಸ್ ಅನ್ನಬೇಕಾಗತ್ತೆ. ನಾನ್ಸೆನ್ಸ್ ಅದು ಅಲ್ವೇ? ಹಾಗೆ ಗೋಧ್ರೋತ್ತರ ಗಲಭೆಗಳಲ್ಲಿ ಆಗಿನ ರಾಜ್ಯ ಸರ್ಕಾರದ ಪಾತ್ರ, ಆಗ ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿಯವರ ಪಾತ್ರ, ಆಗಿನ ಪೊಲೀಸ್ ಇಲಾಖೆಯ ನಿಷ್ಕ್ರಿಯತೆ ಎಲ್ಲವೂ ಡಿಬೇಟಬಲ್. ಕಮಿಷನ್ಗಳಾಗಿದ್ದಾವೆ, SITಗಳಾಗಿದ್ದಾವೆ, ತನಿಖೆಗಳಾಗಿದ್ದಾವೆ. ನರೇಂದ್ರ ಮೋದಿನೇ ಹೋಗಿ ಗಂಟೆಗಟ್ಟಲೆ ತನಿಖಾಧಿಕಾರಿಗಳ ಮುಂದೆ ಕೂತ್ಕೊಂಡು ಉತ್ತರ ಕೊಟ್ಟಿದ್ದಾರೆ. ಅದು ಬಿಟ್ಟು ಗೋಧ್ರಾ ದಾಳಿಯನ್ನೇ BJP ಅವರು ಮಾಡಿಸಿದ್ರು ಅಂದರೆ ಟ್ರೀಟ್ಮೆಂಟ್ ತಗೊಳ್ಳಿ ಅನ್ಬೇಕು. ಕಾಸ್ ಆ್ಯಂಡ್ ಎಫೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಹಾಗೆ ಪುಲ್ವಾಮಾದ್ದು ಮಾತಾಡಿದರು. ಪುಲ್ವಾಮಾ ದಾಳಿ ನಡೀತು ಎಲೆಕ್ಷನ್ ಹತ್ತಿರ ಇರುವ ಸಂದರ್ಭದಲ್ಲಿ. ಭಾರತ ಅದಕ್ಕೆ ಉತ್ತರವಾಗಿ ಏರ್ ಸ್ಟ್ರೈಕ್ ಮಾಡಿತು. ನಮ್ಮ ಮೇಲೆ ನೀವು ಮನಸ್ಸಿಗೆ ಬಂದಂಗೆ ದಾಳಿ ಮಾಡಿದ್ರೆ ನಾವು ಕೈ ಕಟ್ಕೊಂಡು ಕೂತ್ಕೊಳ್ಳೋದಿಲ್ಲ ಅಂತ ಹೇಳ್ತು ಪಾಕಿಸ್ತಾನಕ್ಕೆ. ಅದರ ಎಫೆಕ್ಟು ಚುನಾವಣೆ ಮೇಲೆ ಆಗಿರಬಹುದು. ಹಾಗಂತ ಪುಲ್ವಾಮಾ ದಾಳಿಯನ್ನು BJP ಅವರು ಮಾಡಿಸಿದ್ರು. ಕೇಂದ್ರ ಸರ್ಕಾರನೇ ಪುಲ್ವಾಮಾ ದಾಳಿ ಮಾಡಿಸ್ತು ನಮ್ಮ ಸೈನಿಕರ ಮೇಲೆ ಅಂದರೆ ಟ್ರೀಟ್ಮೆಂಟ್ ತಗೊಂಬನ್ನಿ ಅನ್ಬೇಕು. 2019 ಚುನಾವಣೆಗಳನ್ನು ಗೆಲ್ಲುವುದಕ್ಕಾಗಿ ಆ ಷಡ್ಯಂತ್ರ ಮಾಡಲಾಯಿತು ಅನ್ನೋದಾದರೆ 1972 ಚುನಾವಣೆಯನ್ನು ಗೆಲ್ಲೋದಕ್ಕೆ 1971 ಯುದ್ಧವನ್ನು ಇಂದಿರಾ ಗಾಂಧಿ ಮಾಡಿಸಿದ್ರ? ಯಾವ ರಾಜಕೀಯ ಲಾಭಕ್ಕಾಗಿ 1947 15 ಲಕ್ಷ ಜನರ ಮಾರಣ ಹೋಮ ನಡೀತಂಗಿದ್ರೆ 1962 ಇಂಡೋ ಚೀನಾ ಯುದ್ಧ ಯಾರ ರಾಜಕೀಯ ಲಾಭಕ್ಕಾಗಿ ನಡೀತು? ವಿಚಿತ್ರಪ್ಪ ಇದು. ಲೆಟ್ ಅಸ್ ಹ್ಯಾವ್ ದಟ್ ಪೊಲಿಟಿಕಲ್ ಬ್ಯಾಲೆನ್ಸ್. ಐಸೆ ಎಫೆಕ್ಟಿನ ವಿಷಯದಲ್ಲಿ ಪಾಲಿಟಿಕ್ಸ್ ಚರ್ಚೆ ಮಾಡೋಣ, ಕಾಸ್ನ ವಿಷಯದಲ್ಲ. ಇಂದಿರಾ ಗಾಂಧಿ ಹತ್ಯೆ ಅತಿ ಹೆಚ್ಚು ಲಾಭ ಆಗಿದ್ದು ಕಾಂಗ್ರೆಸ್ಸಿಗೆ. ನ ಭೂತೋ ನ ಭವಿಷ್ಯತಿ ನಾ ಹೇಳಲ್ಲ, ಯಾವತ್ತೊಬ್ಬ ಹಂಗಾಗ್ಬೋದು. 414 ಸ್ಥಾನ ಗೆದ್ದರಿ ಕಾಂಗ್ರೆಸ್ನವರು ಇಂದಿರಾ ಗಾಂಧಿ ಹತ್ಯೆ ಬಳಿಕ. ನೇರ ರಾಜಕೀಯ ಲಾಭ ಆಯ್ತಲ್ಲಿ. ಕಾಂಗ್ರೆಸ್ ಪರ ದೊಡ್ಡ ಅಲೆ. ಹಾಗಾದರೆ ಇಂದಿರಾ ಗಾಂಧಿ ಕೊಲೆಯನ್ನು ಕಾಂಗ್ರೆಸ್ನವರೇ ಮಾಡಿಸಿದ್ರು ಅಂದರೆ ಅದು ಅವಿವೇಕಿತನದ ಪರಮಾವಧಿ ಆಗುತ್ತೆ. ಹಾಗೆ ಕಾಸ್ ಆ್ಯಂಡ್ ಎಫೆಕ್ಟ್ ಬಗ್ಗೆ ಮಾತನಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕು. ಪುಲ್ವಾಮಾ ದಾಳಿಯನ್ನು BJP ಅವರೇ ಮಾಡಿಸಿದ್ರು ಅಂತ, ಗೋಧ್ರಾ ಹತ್ಯಾಕಾಂಡವನ್ನು BJP ಅವರೇ ಮಾಡಿಸಿದ್ರು ಅಂತ.
ಆಯಾ ಘಟನೆಗಳ ಸಂದರ್ಭದಲ್ಲಿ ಹೆಂಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು ಗೊತ್ತಾಗದೇ ಇರುವ ಕಾರಣಕ್ಕಾಗಿ ಕಾಂಗ್ರೆಸ್ಸಿನ ಬಗ್ಗೆ ಒಂದು ಅಭಿಪ್ರಾಯ ರೂಪಿತಗೊಳ್ತಾ ಹೋಯಿತು ದೇಶದಲ್ಲಿ. ಅನವಶ್ಯಕ ಅಧ್ವಾನದ ರಿಯಾಕ್ಷನ್ಗಳನ್ನು, ರಿಪ್ಲೈಗಳನ್ನು ಮಾಡಿದ್ರು. 26/11 ಅಟ್ಯಾಕು ಹಾಲು ನೀರಿನಷ್ಟೇ ಸ್ಪಷ್ಟ ಇತ್ತು ಯಾರು ಮಾಡಿಸಿದ್ರು, ಎಲ್ಲಿ ಕೂತ್ಕೊಂಡು ಮಾಡಿಸಿದ್ರು ಅಂತ. ದಿಗ್ವಿಜಯ್ ಸಿಂಗ್ ಹೋಗಿ RSSನವ್ರು ಮಾಡಿಸಿದ್ರು ಅಂತ ಹೇಳಿಕೆ ಕೊಟ್ಟರು. ಅಭಿಪ್ರಾಯಗಳು ಹೆಂಗೆ ರೂಪಿತ ಆಗ್ತವೆ? ಅದು ಯಾರೋ ತಲೆ ಕೆಟ್ಟವನು ಒಂದು ಪುಸ್ತಕ ಬರದ 26/11 ದಾಳಿಯ ಹಿಂದೆ RSS ಇದೆ ಅಂತ. ಅದರ ಬಿಡುಗಡೆಗೆ ದಿಗ್ವಿಜಯ್ ಸಿಂಗ್ ಹೋದರು. ಆ ಡೆಲ್ಲಿಯಲ್ಲಿ ಒಂದು ಎನ್ಕೌಂಟರ್ ಆಯ್ತಲ್ಲ, ಬಾಟ್ಲಾ ಹೌಸ್ ಎನ್ಕೌಂಟರ್. ಕೇಂದ್ರದಲ್ಲಿ UP ಅಧಿಕಾರದಲ್ಲಿ ಇದ್ದಾಗಲೇ ಆಗಿದ್ದದು. ಒಂದು ಬಾಂಬ್ ಬ್ಲಾಸ್ಟ್ನ ಆರೋಪಿಗಳನ್ನು ಬೆನ್ನತ್ಕೊಂಡು ಹೋದಾಗ ಎನ್ಕೌಂಟರ್ ಆಗಿ ಒಬ್ಬ ಪೊಲೀಸ್ ಅಧಿಕಾರಿ ಮೃತಪಟ್ಟರು. ಆ ವಿಷಯದಲ್ಲಿ ಸಂಶಯಗಳಿದ್ದಾವೆ ಅಂತ ದಿಗ್ವಿಜಯ್ ಸಿಂಗ್ ಮಾತಾಡೋಕ್ಕೆ ಶುರು ಮಾಡಿದ್ರು. ಇನ್ನೊಬ್ಬ ಕಾಂಗ್ರೆಸ್ಸಿನ ಮುಸ್ಲಿಂ ಮುಖಂಡ ಹೋಗಿ ಬಾಟ್ಲಾ ಹೌಸ್ ಎನ್ಕೌಂಟರ್ನ ಸುದ್ದಿ ಕೇಳಿದ ತಕ್ಷಣ ಸೋನಿಯಾ ಗಾಂಧಿ ಅವರ ಕಣ್ಣಲ್ಲಿ ದಳ 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 ನೀರು ಬಂತು ಅಂದ್ಬಿಟ್ರು. ಭಯೋತ್ಪಾದಕರ ಮೇಲೆ ಪೊಲೀಸರು ನಡೆಸಿದ ಕಾರ್ಯಾಚರಣೆ. ಅಭಿಪ್ರಾಯಗಳ ರೂಪಿತಗೊಳ್ತಾ ಹೋದವು. ಅದರ ಬಗ್ಗೆ ಎಚ್ಚರಿಕೆಯಿಂದಿದ್ರೆ ಆಯ್ತಪ್ಪ, ದೇಶ ಅಂತ ಬಂದಾಗ ನಾವು ಒಟ್ಟಿಗೆ ನಿಂತ್ಕೋತೀವಿ, ಅಷ್ಟು ಎಚ್ಚರಿಕೆಯಿಂದಿದ್ರೆ ಆಯಿತು. ಈಗ ನೋಡಿ, ರಾಮ ಮಂದಿರದ ವಿಷಯದಲ್ಲಿ ಕಾಂಗ್ರೆಸ್ ಮುಖಂಡರಿಗೆ, ಅದರಲ್ಲೂ ವಿಶೇಷವಾಗಿ ಮಾಧ್ಯಮಗಳಿಗೆ ಹೇಳಿಕೆ ಕೊಡೋರಿಗೆ, ಪಕ್ಷದ ನಿಲುವೇನಾಗಿರಬೇಕು ಅನ್ನೋದರ ಬಗ್ಗೆ ಯಾವುದೇ ಇನ್ಸ್ಟ್ರಕ್ಷನ್ ಬಂದಿಲ್ಲ. ಇದನ್ನು ಬೆಂಬಲಿಸಬೇಕಾ, ವಿರೋಧಿಸಬೇಕಾ, ತಟಸ್ಥವಾಗಿರಬೇಕಾ, ಅದರಲ್ಲೇನ್ರಿ ರಾಮ ನಮ್ಮದು ದೇವರು, ನಾವು ನಮ್ಮವ್ರು ಹೋದ್ರೆ ಏನು ತಪ್ಪು ಅನ್ನಬೇಕಾ, ಅಥವಾ ಅಲ್ಲಿ ನಡೀತಾ ಇರೋದು ರಾಜಕೀಯ ಅಂತ ಮಾತಾಡ್ಬೇಕಾ ಗೊತ್ತಿಲ್ಲ. ಒಬ್ಬೊಬ್ಬರು ಒಂದೊಂದು ಥರ ಹೇಳಿಕೆ ಕೊಡ್ತಾರೆ. MB ಪಾಟೀಲ್ರನ್ನ ಕೇಳಿದ್ರೆ ರಾಮ ನಮ್ಮ ದೇವರು ಅಂತಾರೆ, ಮತ್ತೊಬ್ಬರು ಕೇಳಿದ್ರೆ ಆಂಜನೇಯ ಕೇಳಿದ್ರೆ ಅಯೋಧ್ಯೆಯಲ್ಲಿರೋದು BJP ರಾಮರಿ ಅಂತಾರೆ. ಹಾಗೆ ರಿಯಾಕ್ಷನ್ಗಳನ್ನು ಕೊಡುವಾಗ ಕನ್ಕರೆನ್ಸ್ನ ರಿಯಾಕ್ಷನ್ ಕೊಟ್ಟರೆ ಆಯ್ತಪ್ಪ. ಈಗ BJP ಅವರು ನೋಡಿ, ಹರಿಪ್ರಸಾದ್ ಅವರ ಹೇಳಿಕೆಗೆ ಅಯೋಧ್ಯೆಗೆ ಜನ ಹೋಗೋದನ್ನು ತಡಿಬೇಕು ಅಂತ ಈ ಹೆದರಿಕೆ ಹಾಕ್ತಿದ್ದಾರೆ ಅಂತ R ಅಶೋಕ್ ಹೇಳ್ತಾರೆ. ಅಯೋಧ್ಯೆಗೆ ಹೋಗೋರು ಹೆದರ್ಬೇಕು. ಓ, ಹರಿಪ್ರಸಾದ್ ಹೇಳಿದ್ದಾರೆ ಗೋಧ್ರಾ ಮಾದರಿಯಲ್ಲಿ ಹತ್ಯಾಕಾಂಡ ನಡೆಯುತ್ತೆ ಅಂತ, ಯಾಕೆ ಬೇಕಪ್ಪ ನಾವು ಹೋಗೋದು ಬೇಡ ಅಂತ ಭಯ ಪಟ್ಕೊಂಡು ಅಯೋಧ್ಯೆಗೆ ಹೋಗದೇ ಇರುವಂತೆ ಜನರನ್ನು ತಡೆಯೋದಕ್ಕೆ ಈ ಷಡ್ಯಂತ್ರ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವ್ರನ್ನ ಮೆಚ್ಚೋದಕ್ಕೆ ಹೇಳಿಕೆ ಕೊಡ್ತಿದ್ದಾರೆ. ಶತಾಯಗತಾಯ ಅಯೋಧ್ಯೆಗೆ ಜನ ಹೋಗದಂತೆ ತಡೆಯೋದಕ್ಕೆ BK ಹರಿಪ್ರಸಾದರ ಈ ಹೇಳಿಕೆ ಅಂತ R ಅಶೋಕ್ ಹೇಳ್ತಾರೆ. ಅರವಿಂದ ಬೆಲ್ಲದು, ಗೋಧ್ರಾದಲ್ಲಿ ಹಿಂದೂಗಳನ್ನು ಸುಟ್ಟವರು ಮುಸ್ಲಿಮರು, ಸರ್ಕಾರದ ಜವಾಬ್ದಾರಿ ಹಿಂದೂಗಳ ರಕ್ಷಣೆ ಮಾಡೋದು, ಕರ್ನಾಟಕದಲ್ಲೂ ಹಿಂದೂಗಳನ್ನು ಹೆದರಿಸ್ತಾ ಇದ್ದೀರಾ ನೀವು ಅಂತ ಯಶ್ಪಾಲ್ ಸುವರ್ಣ ಮಾತಾಡಿದ್ರು, ಸದಾನಂದ ಗೌಡರು ಮಾತಾಡಿದ್ರು, ಶ್ರೀವತ್ಸ ಮಾತಾಡಿದ್ರು. ಕೇಳಿಸ್ಕೊಳ್ಳೋಣ. ಯಾರ್ಯಾರು ರಾಮ ಭಕ್ತರಿದ್ದಾರೆ, ಕರಸೇವಕರಿದ್ದಾರೆ, ಅವ್ರನ್ನ ಬೆದರಿಕೆ ಮಾಡಿ ಅಲ್ಲಿ ಹೋಗ್ಬಾರ್ದು. ನೀವಂದ್ರೆ ಇಡೀ ಕರ್ನಾಟಕದಲ್ಲಿ ಯಾರು ರಾಮನ ಪೂಜೆ ಮಾಡಬಾರ್ದು, ದೇವಸ್ಥಾನಗಳಿಗೆ ಹೋಗ್ಬಾರ್ದು, ಆ ರೀತಿ ಒಂದು ಬೆದರಿಕೆ ತಂತ್ರವನ್ನು ಮಾಡಿ ಸೋನಿಯಾ ಗಾಂಧಿಯವ್ರನ್ನ, ರಾಹುಲ್ ಗಾಂಧಿಯವ್ರನ್ನ ಮೆಚ್ಚಿಸಿ, ನೋಡಿ ಇಡೀ ದೇಶದಲ್ಲಿ ನೀವೆಲ್ಲ ಮಾಡಿದ್ರಿ, ನಮ್ಮ ಕರ್ನಾಟಕದಲ್ಲಿ ನಾವು ಪೂಜೆ ಮಾಡೋಕ್ಕೂ ಬಿಟ್ಟಿಲ್ಲ ಅಂತ ಬಿರುದು ಬಾವಳಿಗಳನ್ನು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿಯಿಂದ ಬಿರುದುಗಳನ್ನು ತೆಗೆದುಕೊಳ್ಳೋಕ್ಕೆ ಈ ಕುತಂತ್ರವನ್ನು ಮಾಡ್ತಾ ಇದ್ದಾರೆ. ಧರ್ಮದ ಬಗ್ಗೆ ಅವಹೇಳನ ಮಾಡುವಂಥದ್ದು ಅವರು ನಿತ್ಯದ ಕಾಯಕ, ಕಾಂಗ್ರೆಸ್ಸಿನ ನಿತ್ಯ ಕಾಯಕ. ಸಿದ್ದರಾಮಯ್ಯನವರ ಸರ್ಕಾರ ದೌರ್ಜನ್ಯ ಮಾಡಿ ರಾಮ ಭಕ್ತರನ್ನು ತಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಒಂದು ರೀತಿ ಟಿಪ್ಪು ಸಂಸ್ಕೃತಿ ಇದು. ಯಾರೇ ಒಬ್ಬ ಕರಸೇವಕನನ್ನು ಮುಟ್ಟಿದ್ರೂ ಕೂಡ ನಾವೆಲ್ಲರೂ ಕೂಡ ಅಲ್ಲಿ ನಿಲ್ತೀರಿ ನಿಮ್ಮ ಜೊತೆ. ಗೋಧ್ರಾದಲ್ಲಿ ಹಿಂದೂಗಳ ಮೇಲೆ ಅಯೋಧ್ಯೆಯಿಂದ ಬರ್ತಿರುವಂಥ ಟ್ರೈನ್ ಬೋಗಿಯ ಮೇಲೆ ಅಲ್ಲಿ ಮುಸ್ಲಿಂ ಸಮಾಜದಿಂದ ದಾಳಿ ಆಯಿತು. 160 ಚಿಲ್ಲರ ಬೋಗಿಯಲ್ಲಿದ್ದವ್ರನ್ನ ಗೋಧ್ರಾದಲ್ಲಿ ಸುಟ್ಟರು. ಇವತ್ತು BK ಹರಿಪ್ರಸಾದ್ ಅವರು ಗೋಧ್ರಾದಂಥ ಇನ್ಸಿಡೆಂಟು, ಆ ಘಟನೆ ಇಲ್ಲಿ ನಾವು ಮರುಕಳಿಸ್ತೇವೆ ಅಂತ ಹೇಳೋದ್ರ ಮೂಲಕ ಎಲ್ಲ ಹಿಂದೂಗಳಿಗೆ ಹೆದರಿಸುವಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವ್ರೇನು ಕೇವಲ ದೇಶ ವಿರೋಧಿಗಳು ಬರಬೇಕು, ದೇಶದ ಬಗ್ಗೆ ಯಾವುದೇ ಗೌರವ ಇಲ್ಲದವರನ್ನು ಬರಬೇಕಂದ್ರೆ ಯಾವತ್ತೂ ಕೂಡ ಮನವಿ ಮಾಡಲಿಲ್ಲ. ಆ ಸಂದರ್ಭದಲ್ಲಿ ಅದರಲ್ಲಿ ಒಬ್ಬರು, ದೇಶ ವಿರೋಧಿಗಳಲ್ಲಿ ಒಬ್ಬರು BK ಹರಿಪ್ರಸಾದ್. ಅದರಿಂದಾಗಿ BK ಹರಿಪ್ರಸಾದ್ ಅವರ ಯಾವುದೇ ಹೇಳಿಕೆಗಳನ್ನು ನಾವು ಗಂಭೀರವಾಗಿ ಪರಿಗಣಿಸುತ್ತಿಲ್ಲ. BK ಹರಿಪ್ರಸಾದ್ ಈ ರೀತಿಯ ಭಾಳಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅವರ ಪಕ್ಷದೊಳಗಿನ ಹೇಳಿಕೆಗಳು ಇರ್ಬೋದು, ಅವರ ವ್ಯವಸ್ಥೆ ಅಡಿಯಲ್ಲಿರುವ ಹೇಳಿಕೆಗಳು ಇವತ್ತು ಅವರಿಗೆ ಯಾವ ಮಟ್ಟಕ್ಕೆ ಹೋಗಿದ್ದೆ, ಅವರ ಜನರು ದೂಕಿದ್ದಾರೆ ಎಂಬುದನ್ನು ಅವರ ಸರ್ಕಾರದ ಮೂಲಕ ಗೊತ್ತಾಗ್ತದೆ. ಮತ್ತು ಗೋಧ್ರದ ಘಟನೆ ಬಗ್ಗೆ ಮಾತಾಡ್ತಾರೆ. ಗೋಧ್ರದ ಘಟನೆಗೆ ಸಾಥ್ ಕೊಟ್ಟವರು ಯಾರು, ಅದರ ಹಿಂದಿರುವ ಕೈವಾಡ ಯಾರು ಎಂಬುದನ್ನು ಮತ್ತೊಮ್ಮೆ ಇವರು ಅದನ್ನು ಪರಿಶೀಲಿಸಬೇಕು. ರಾಮ, ಲಕ್ಷ್ಮಣ, ಹನುಮಂತರೇ ಅವರಿಗೆಲ್ಲ
ಧೈರ್ಯ ತುಂಬ್ತಾರೆ, ಅವರಿಗೆಲ್ಲ ಭದ್ರತೆ ಒದಗಿಸ್ತಾರೆ. ದೇಶದ ಎಲ್ಲ ಭಾಗದಿಂದ ಬರುವಂಥ ಭಕ್ತರಿಗೆ ಒಂದು ಭಯ ಹುಟ್ಟಿಸುವಂಥ ಒಬ್ಬ ಭಯೋತ್ಪಾದಕ ಹರಿಪ್ರಸಾದರನ್ನ ನಿಜವಾಗಿ ಹೇಳಬೇಕಾದ್ರೆ ಇಡೀ ದೇಶದ ರಾಮ ಭಕ್ತರಿಗೆ ಭಯೋತ್ಪಾದನೆಯನ್ನು ಹುಟ್ಟು ಹಾಕುವಂಥ ನಂಬರ್ 1 ಭಯೋತ್ಪಾದಕ ಇವರು ಈ ದೇಶದಲ್ಲಿ ಯಾರು ಇದ್ದರೆ ಅದು ಹರಿಪ್ರಸಾದರು ಅಂತ ನಾನು ಹೇಳಿಕೆ ಇಚ್ಛೆಪಡ್ತೇನೆ. ಅರೆಸ್ಟ್ ಮಾಡಿ, ಎನ್ಕ್ವೈರ್ ಮಾಡಿ, ಒಳಗಡೆ ಇಡಿ ಮತ್ತು ಅವರಿಗೂ ರಕ್ಷಣೆ ಕೊಡಿ. ಯಾಕೆಂತ ಹೇಳಿದರೆ ನನಗೆ ಭಾರಿ ಹೆದರಿಕೆ ಇದೆ. ಎಲ್ಲರೂ ಅವರು ಹೊರಗೆ ಬಂದು ಎಲ್ಲರೂ ಆಚೀಚೆ ಹೋದಾಗ ಅವರ ಕೈಕಾಲು ಮುರಿಯುವಂಥ ಸಾಧ್ಯತೆಗಳು ಜಾಸ್ತಿ ಇರ್ಬೋದು. ನಮ್ಮ ಸರ್ಕಾರಕ್ಕೆ ಆ ತಾಕತ್ತಿದೆ. ಮುಟ್ಟಿ ನೋಡೋಣ, ರೈಲ್ವೆ ಸ್ಟೇಷನ್ಗೆ ಬಂದು ಮಾಡಿ ನೋಡೋಣ. ನಿನ್ನ ಹೆಸರಲ್ಲೇ ಹರಿ ಅಂತ ಇಟ್ಕೊಂಡ್ಬಿಟ್ಟು, ರಾಮನ ಹೆಸರನ್ನ ಇಟ್ಕೊಂಡ್ಬಿಟ್ಟು ನೀವು ಗೋದ್ರ ರೀತಿ ಆಗುತ್ತೆ ಅಂತ ಹೇಳಿಕೆ ಕೊಡ್ತೀರಲ್ಲ, ನಾಚಿಕೆ ಆಗಬೇಕು ತಾನೆ ಹರಿಪ್ರಸಾದ್ ಅವರಿಗೆ. ಷಡ್ಯಂತ್ರ ಆವಾಗಲೇ ಹೇಳಿದ್ನಲ್ಲಿ ಇವೆಲ್ಲ ರಾಜಕೀಯ ಆರೋಪಗಳು, ಪ್ರತ್ಯಾರೋಪಗಳು. ಕನ್ಸರ್ನ್ ಇರುವಂಥದ್ದು ಹರಿಪ್ರಸಾದ್ ಅವರ ಹತ್ರ ಕ್ರಿಮಿನಲ್ ಕಾನ್ಸ್ಪಿರೆನ್ಸಿಯ ಮಾಹಿತಿ ಇದೆ, ಆಪರಾಧಿಕ ಷಡ್ಯಂತ್ರದ ಮಾಹಿತಿ ಇದೆ. ಪೊಲೀಸರು ಮೊದಲು ಕಾಗ್ನಿಸೆನ್ಸ್ ತಗೊಳ್ಳಿ. ದಟ್ ಈಸ್ ದ ಕನ್ಸರ್ನ್. ಸಮಯ ಕಡಿಮೆ ಇದೆ, ಬಟ್ ಕ್ವಿಕ್ ಆಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.